ಮೂಡ ನಿಮ್ಮೆಲ್ಲರಿಗೆ ಗೊತ್ತಿರುವಂತ ಸತ್ಯ. 92ರಲ್ಲಿ ಕೊಟ್ಟಿರುವಂತ ಜಮೀನಿಗೆ ವಿಜಯನಗರದ 3ನೇ ಹಂತ ಮತ್ತು 4ನೇ ಹಂತದಲ್ಲಿ ಸೈಟ್ ಇವರು ಹೇಗೆ ತಗೊಂಡ್ರು? ಮತ್ತೆ ಸಿದ್ದರಾಮಯ್ಯನವರು ಎಲ್ಲ ಪ್ರಕ್ರಿಯೆ ನಡೆಯುವಂತ ಸಂದರ್ಭದಲ್ಲಿ ಕೂಡ ಸಂವಿಧಾನಾತ್ಮಕ ಪೋಸ್ಟ್ ಅಲ್ಲಿ ಇದ್ರು, ಮಂತ್ರಿ ಆಗಿದ್ರು, ಇಲ್ಲ ವಿರೋಧ ಪಕ್ಷದ ನಾಯಕ ಆಗಿದ್ರು, ಈಗ ಮುಖ್ಯಮಂತ್ರಿ ಆಗಿದ್ದಾರೆ. 92ರ ನಂತರ ಕೂಡ ಅವರು ಎಲ್ಲ ಸಂದರ್ಭದಲ್ಲಿ ಕೂಡ ಒಂದಲ್ಲ ಒಂದು ಸಂವಿಧಾನಾತ್ಮಕ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲಿ ಅವರು ಇದ್ರು. ಅವರ ಮೂಗಿನ ನೇರದ ಮುಂದೆನೆ ಈ ಒಂದು ಸೈಟ್ ಹಂಚಿಕೆಯ ಪ್ರಕ್ರಿಯೆ ನಡೆದಿದೆ. ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಮೂಡಾದಲ್ಲಿ ನಮಗೆ ಕಾಂಪನ್ಸೇಷನ್ ಸಿಗಬೇಕು. ಮುಖ್ಯಮಂತ್ರಿಗಳು ಯಾವುದಕ್ಕೆ ನಿಮಗೆ ಕಾಂಪನ್ಸೇಷನ್ ಸಿಗಬೇಕು? ಮೂಡದ ನಿರ್ಧಾರ 50-50 ಅಂತ ಆಗಿರುವಂಥದ್ದು, 50-50 ಹಂಚಿಕೆಯ ನಿರ್ಧಾರ ಆಗಿರುವಂಥದ್ದು ಪ್ರಾಸ್ಪೆಕ್ಟಿವ್ ಆಗಿ, ರಿಟ್ರೋಸ್ಪೆಕ್ಟಿವ್ ಅಲ್ಲ. ಅಂದರೆ ಹಿಂದೆ ಯಾರು 92ರಲ್ಲಿ ಜಮೀನು ಕೊಟ್ಟಿದ್ದಾರೆ ಅವರಿಗಲ್ಲ, ಮುಂದೆ ಯಾರು ಕೊಡೋರಿದ್ದಾರೆ 2017 ನಂತರ ಅವರಿಗೆ ಆಗಿರುವಂಥದ್ದು. ಅಂದರೆ ನೀವು ಒಬ್ಬ ಮುಖ್ಯಮಂತ್ರಿ ಆಗಿ ಇಲ್ಲಿಗಲ್ ಆಗಿ ಮೂಡದಲ್ಲಿ ಇವತ್ತು ಕಾಂಪನ್ಸೇಷನ್ ಅನ್ನು ಕ್ಲೈಮ್ ಮಾಡ್ತಾ ಇದ್ದೀರಿ. ಸ್ವತಃ ಮುಖ್ಯಮಂತ್ರಿಗಳು ಅವರ ಕುಟುಂಬ ಈ ಒಂದು ಮೂಡದ ಹಗರಣದಲ್ಲಿ ಭಾಗಿಯಾಗಿದ್ರು ಕೂಡ ಇವತ್ತು ಈ ಕೇಸನ್ನು ರಾಜ್ಯಪಾಲರ ಹತ್ರ ಹಾಕಿರೋದು BJP ಅಲ್ಲ, ಒಬ್ಬ ಸಾರ್ವಜನಿಕ ವ್ಯಕ್ತಿ. ಅವನು ಯಾರು ಹಾಕಿದ್ದಾರೆ ಅವರು ಗವರ್ನರ್ ಹತ್ರ ಹೋಗಿದ್ದಾರೆ. ಗವರ್ನರ್ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು. ಯಾವುದರಲ್ಲಿ ಈ ಥರಲ್ಲಿ ಡೌಟ್ ಇದ್ರೆ, ಸಂಶಯ ಇದ್ದಾಗ ಅವರು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಶೋಕಾಸ್ ನೋಟ್ ಕೊಟ್ಟ ತಕ್ಷಣ ನಿನ್ನೆ ಬೆಳಿಗ್ಗೆ ಸಭೆ ಸೇರ್ತಾರೆ, ಮುಖ್ಯಮಂತ್ರಿಗಳು ಇರಲ್ಲ, ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಗವರ್ನರ್ ವಿರುದ್ಧನೇ ಆಕ್ಷನ್ ತಗೊಳ್ಳೋದಕ್ಕೆ ಇವರು ಪ್ಲಾನ್ ಮಾಡಿದ್ದಾರೆ. ಅಂದ್ರೆ ಗವರ್ನರ್ ಅನ್ನ ಹೆದರಿಸುವಂತ ಕೆಲಸ, ಗವರ್ನರ್ ಅನ್ನ ಬೆದರಿಸುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ.